ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಝೃತಾ ಎಜುಕೇಟರ್ ಟು ದ ವರ್ಲ್ಡ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಚಾಪ್ಟರ್ ನಂಬರ್ 2 ನ ಲೆಕ್ಚರ್ ನಂಬರ್ 2 ಡಿಸ್ಕಸ್ ಮಾಡ್ತಾ ಇದ್ವಿ ಅಂಡ್ ದಿಸ್ ಇಸ್ ಲೆಕ್ಚರ್ ನಂಬರ್ 3. ಸೊ ನೋಡೋಣ ಇವತ್ತಿನ ಕ್ಲಾಸ್ ನಲ್ಲಿ ಏನಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ನಾವು ಲಾಸ್ಟ್ ಕ್ಲಾಸ್ ನಲ್ಲಿ SI ಯೂನಿಟ್ಸ್ ನ ಏನು ಫಂಡಮೆಂಟಲ್ ಕ್ವಾಂಟಿಟೀಸ್ ನ ಯೂನಿಟ್ಸ್ ನೋಡ್ತಾ ಇದ್ವಿ. ಸೊ ಅದರ ಡೆಫಿನೇಷನ್ಸ್ ನ ನೋಡ್ತಾ ಇದ್ವಿ ಸ್ನೇಹಿತರೆ. ಸೊ ಇಫ್ ಯು ರಿಮೆಂಬರ್, ಲೆಂತ್ ಅಂದ್ರೆ ಲೆಂತ್ ಯೂನಿಟ್ ಮೀಟರ್ ಅಂದ್ರೆ 1 ಮೀಟರ್ ಅಂದ್ರೆ ಎಷ್ಟಾಗುತ್ತೆ, ಅಥವಾ ಒಂದು ಮಾಸ್ ಯೂನಿಟ್ ಬಂದ್ಬಿಟ್ಟು ಕೆಜಿ ಆಗಿದೆ ಅಂದ್ರೆ 1 ಕೆಜಿ ಅಂದ್ರೆ ಎಷ್ಟು. ಸೊ ಈ ತರ ಡೆಫಿನೇಷನ್ಸ್ ನ ನೋಡ್ತಾ ಇದ್ವಿ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೆಕ್ಸ್ಟ್ ಫಂಡಮೆಂಟಲ್ ಕ್ವಾಂಟಿಟಿನ ನೋಡೋಣ, ದಟ್ ಇಸ್ ಟೆಂಪರೇಚರ್. ಸೊ ಸ್ನೇಹಿತರೆ, ಟೆಂಪರೇಚರ್ ನ ಯೂನಿಟ್ ಏನಾಗಿದೆ? ಸೊ ಟೆಂಪರೇಚರ್ ನ ಯೂನಿಟ್ ಬಂದ್ಬಿಟ್ಟು ಏನು ಕೆಲ್ವಿನ್ ಆಗಿದೆ ಸ್ನೇಹಿತರೆ. ಓಕೆ, ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಆದ್ರೆ 1 ಕೆಲ್ವಿನ್ ಅಂದ್ರೆ ಎಷ್ಟು? ಅಂದ್ರೆ ಉದಾಹರಣೆಗೆ ಇವಾಗ ನಾನು ಅಥವಾ ಯಾರೋ ನಿಮ್ಗೆ ಒಂದು ವಸ್ತು ಕೊಟ್ಟು, ಏನೋ ನೀರು ಕೊಟ್ಟು ಒಂದು 10 ಡಿಗ್ರಿ ಇದನ್ನ ಟೆಂಪರೇಚರ್ ನ ಇದನ್ನ ಬಿಸಿ ಮಾಡಪ್ಪ ಅಂತ ಕೊಟ್ರೆ, ಸೊ ಅವಾಗ ಏನ್ ಮಾಡ್ತೀರಾ ನೀವು? 10 ಡಿಗ್ರಿ ಅಂದ್ರೆ ನಾವು ಅಂದ್ರೆ ಎಷ್ಟಂತ ಗೊತ್ತಾಗ್ಬೇಕಲ್ವಾ? ಅಂದ್ರೆ ನಮ್ಗೆ 1 ಡಿಗ್ರಿ ಎಷ್ಟು ಅಂತ ಗೊತ್ತಿದ್ರೆ ಅದ್ರ 10 ಪಟ್ಟನ್ನ ನಾವು ಬಿಸಿ ಮಾಡ್ತೇವೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಗೆ 1 ಡಿಗ್ರಿ 1 ಕೆಲ್ವಿನ್ ಎಷ್ಟು ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಇದನ್ನ ಎಕ್ಸಾಕ್ಟ್ಲಿ 1 ಕೆಲ್ವಿನ್ ಡೆಫಿನೇಷನ್ಸ್ ನೋಡೋಕ್ಕಿಂತ ಮುಂಚೆ ಆರಂಭದಲ್ಲಿ ಸ್ನೇಹಿತರೆ ಇದರ ಡೆಫಿನೇಷನ್ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ರು. ಅಂದ್ರೆ ಏನ್ ಮಾಡಿದ್ರ ಅಂದ್ರೆ, ಈ ತರ ಒಂದು ಥರ್ಮೋಮೀಟರ್ ನ ರೆಡಿ ಮಾಡ್ಕೊಂಡ್ರು ಉದಾಹರಣೆಗೆ. ಓಕೆ, ಸೊ ಇದರಲ್ಲಿ ಏನಿದೆ? ಇದರಲ್ಲಿ ಮರ್ಕ್ಯೂರಿ ಇದೆ ಅನ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈ ಥರ್ಮೋಮೀಟರ್ ನ ಇನಿಷಿಯಲಿ ಏನ್ ಮಾಡಿದ್ರು ಅಂದ್ರೆ, ಒಂದು ಐಸ್ ಮೇಲೆ ಟಚ್ ಮಾಡಿದ್ರು. ಇದು ಐಸ್, ಇದೇನು ಬೀಕರ್ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಐಸ್ ಇದೆ. ಸೊ ಇದನ್ನ ಟಚ್ ಮಾಡಿದ್ಮೇಲೆ ಏನಾಗುತ್ತೆ? ಇದು ಮರ್ಕ್ಯೂರಿ ಶ್ರಿಂಕ್ ಆಗ್ಬಿಟ್ಟು ಕುಗ್ತಾ ಬಂದು ಒಂದ್ ಲೆವೆಲ್ ಬಂದೇ ನಿಲ್ಲುತ್ತೆ. ಓಕೆ, ಸೊ ಇದಕ್ಕಿಂತ ಕೆಳಗೆ ಹೋಗಲ್ಲ. ಸೊ ಯಾವ ಲೆವೆಲ್ ಅದು ಬಂದು ನಿಲ್ಲುತ್ತೋ ಇದನ್ನ 0 ಡಿಗ್ರಿ ಅಂತ ಮಾರ್ಕ್ ಮಾಡಿದ್ರು, ಅಂತ ಒಂದು ಕನ್ಸಿಡರ್ ಮಾಡಿದ್ರು. ಅಂದ್ರೆ ಇಷ್ಟು ಟೆಂಪರೇಚರ್ ಇದ್ರೆ ಯಾವುದೇ ಒಂದು ವಸ್ತುವಿನ ಲೆವೆಲ್ ಇಷ್ಟು ಬಂದ್ಬಿಟ್ರೆ ಅದನ್ನ ನಾವು 0 ಡಿಗ್ರಿ ಅಂತ ಕರಿತೀವಿ ಅಂತ ಒಂದು ಮಂದಟ್ಟು ಮಾಡ್ಕೊಂಡ್ರು. ಅದೇ ತರ ಇದೇ ಥರ್ಮೋಮೀಟರ್ ಎತ್ಕೊಂಡು ಹೋಗಿ ಒಂದು ಕುದೀತಾ ಇರುವ ನೀರಿನಲ್ಲಿ ಮುಳುಗಿಸಿದ್ರು. ಆಗ ಈ ಮರ್ಕ್ಯೂರಿ ಹೀಗೆ ರೈಸ್ ಆಗ್ತಾ ಹೋಗ್ತು. ಹೀಗೆ ರೈಸ್ ಆಗ್ತಾ ಆಗ್ತಾ ಎಲ್ಲೋ ಬಂದ್ಬಿಟ್ಟು ಇಲ್ಲಿ ಬಂದು ಸ್ಟಾಪ್ ಆಯ್ತು. ಓಕೆ, ಸೊ ಇಲ್ಲಿ ಎಲ್ಲಿ ಸ್ಟಾಪ್ ಆಯ್ತು ಇದನ್ನ 100 ಡಿಗ್ರೀಸ್ ಅಂತ ಕರೆದ್ರು ಸ್ನೇಹಿತರೆ. ಓಕೆ, ಸೊ ಇವಾಗ ಏನು ಇದು ಮಾಡ್ಕೊಂಡ್ರಂದ್ರೆ, ಒಂದು ಸ್ಕೇಲ್ ಮಾಡಿದ್ರು ಸ್ನೇಹಿತರೆ. ಈ ತರ ಅಂದ್ರೆ ಏನೇ ನಮ್ಮ ಟೆಂಪರೇಚರ್ ಇದ್ರು ಇದ್ರ ಒಳಗಡೆನೆ ಅಂತ. ಅಂದ್ರೆ ಇದು 0 ಡಿಗ್ರಿ ಸೆಂಟಿಗ್ರೇಡ್, ಇದು 100 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಏನೇ ಟೆಂಪರೇಚರ್ ಇದ್ರು ಇದ್ರ ಒಳಗಡೆನೆ ಅಂತ. ಓಕೆ, ಸೊ ಇವಾಗ ಈ 0 ಇಂದ 100 ವರೆಗೆ ನಾವು ಎಷ್ಟು ಭಾಗ ಮಾಡಬಹುದು? ಇದನ್ನ ಸ್ಟೆಪ್ಸ್ ಮಾಡಬಹುದು? ಸೊ ಇದನ್ನ ನೋಡಿದ್ರೆ ನಾವು ಇದ್ರ ನಡುವೆ 100 ಪಾರ್ಟ್ಸ್ ಮಾಡಬಹುದು ಸ್ನೇಹಿತರೆ. ಅಂದ್ರೆ ಒಂದು ಪಾರ್ಟ್ ಬಂದ್ಬಿಟ್ಟು 1 ಡಿಗ್ರಿ ಅಂತ ಕರಿಬಹುದು. ಓಕೆ, ಈಗ ಒಂದು ಚೂರು ಲಕ್ಷ ಕೊಡ್ತೇವೆ. ಸೊ ಯಾವುದೇ ಒಂದು ವಸ್ತುನ ಈಗ ನಿಮ್ಗೆ ಒಂದು 5 ಡಿಗ್ರಿ ಹೀಟ್ ಮಾಡಪ್ಪ ಅಂತ ಕೊಟ್ರೆ ನಾವೇನ್ ಮಾಡ್ತೀವಿ? 5 ಡಿಗ್ರಿ ಅಂದ್ರೆ ಇಲ್ಲಿಂದ ಇದು 0 ಡಿಗ್ರಿ ತಾನೆ, ಇಲ್ಲಿಂದ ಒಂದು 5 ಸ್ಟೆಪ್ ಮೇಲಕ್ಕೆ ಹೋಗ್ತೇವೆ. ಓಕೆ, ಒಂದು 5 ಸ್ಟೆಪ್ ಮೇಲಕ್ಕೆ ಹೋದ್ರೆ ಅದು 5 ಡಿಗ್ರಿ ಹೀಟ್ ಆಯ್ತು ಅಂತ ಅರ್ಥ. ಓಕೆ, ಸೊ ಇದು ಬಂದ್ಬಿಟ್ಟು 1 ಡಿಗ್ರಿ ಡೆಫಿನೇಷನ್ ನ ಮಾಡಿದ್ರು. ಆದ್ರೆ ಇದು ಅಷ್ಟು ಪ್ರಿಸೈಸ್ ಆಗಿರ್ಲಿಲ್ಲ ಸ್ನೇಹಿತರೆ. ಅಂದ್ರೆ ನಮ್ಗೆ ಇನ್ನೂ ಪ್ರಿಸೈಸ್ ಆಗಿ ಇದರದ್ದು ಎಕ್ಸಾಕ್ಟ್ ಡೆಫಿನೇಷನ್ ಬೇಕಿತ್ತು. ಓಕೆ, ಅದಕ್ಕೋಸ್ಕರ ಮತ್ತೆ ಇದರ ಡೆಫಿನೇಷನ್ ನ ಇನ್ನೂ ಕೂಡ ಸುಧಾರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಏನಾಯ್ತಂದ್ರೆ ಫ್ರೆಂಡ್ಸ್, ಯಾವುದೇ ವಸ್ತು ಆಗಿರ್ಬೋದು, ರೂಮ್ ಟೆಂಪರೇಚರ್ ನಲ್ಲಿಯೂ ಕೂಡ ಅದು ಅದರ ಮಾಲಿಕ್ಯೂಲ್ಸ್ಗಳು ವೈಬ್ರೇಟ್ ಆಗ್ತಾ ಇರ್ತವೆ. ಈ ತರ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಆಲ್ ಪಾರ್ಟಿಕಲ್ಸ್ ಇನ್ ಸಾಲಿಡ್ ವೈಬ್ರೇಟ್ ಈವನ್ ವೆನ್ ದೇ ಆರ್ ಕೋಲ್ಡ್. ಅಂದ್ರೆ ಯಾವುದೇ ಒಂದು ವಸ್ತು ಏನೇ ಆಗಿರ್ಬೋದು, ಅದು ರೂಮ್ ಟೆಂಪರೇಚರ್ ಮೇಲೆ ಇದ್ರೂ ಕೂಡ ಅದರಲ್ಲಿ ಮಾಲಿಕ್ಯೂಲ್ಸ್ಗಳು ಅದರೊಳಗೆ ವೈಬ್ರೇಟ್ ಆಗ್ತಿರ್ತವೆ ಸ್ನೇಹಿತರೆ. ಓಕೆ, ಸೊ ಇದಕ್ಕೆ ಸ್ವಲ್ಪ ಹೀಟ್ ಸಿಕ್ಕರೆ ಈ ತರ ಹೆಚ್ಚಿಗೆ ಮೂವ್ಮೆಂಟ್ ಆಗ್ತಿರ್ತವೆ. ಓಕೆ, ಇವಾಗ ಇದೇನ್ ವೈಬ್ರೇಟ್ ಆಗ್ತಿರ್ತವೆ, ಸಪೋಸ್ ಇದೇನಾದ್ರೂ ವೈಬ್ರೇಟ್ ಆಗ್ಲಿಲ್ಲ ಅಂದ್ರೆ, ಓಕೆ, ಅಂದ್ರೆ ಯಾವ ಟೆಂಪರೇಚರ್ ನಲ್ಲಿ ಈ ಮಾಲಿಕ್ಯೂಲ್ಗಳು ವೈಬ್ರೇಟ್ ಆಗುದಿಲ್ವೋ ಆ ಟೆಂಪರೇಚರ್ ನಾವು ಏನಂತ ಕರಿತೇವೆ ಅಂದ್ರೆ 0 ಕೆಲ್ವಿನ್ ಅಂತ ಕರಿತೇವೆ ಫ್ರೆಂಡ್ಸ್. ಸೊ ನೋಡ್ಬೋದು ನೀವು.
ಇಲ್ಲೇನ್ 0 ಕೆಲ್ವಿನ್ ಅಂತ ಕಾಣ್ತಾ ಇದೆ. ಒಂದ್ ಯಾವ್ದೋ ಒಂದು ವಸ್ತುವಿನ ಟೆಂಪರೇಚರ್ 0 ಕೆಲ್ವಿನ್ ಆಗಿದೆ ಅಂದ್ರೆ ಏನಂದ್ರೆ ಅದರಲ್ಲಿ ಯಾವುದೇ ತರ ವೈಬ್ರೇಷನ್ಸ್ ಇಲ್ಲ, ಯಾವುದೇ ತರದ್ದು ಏನು ಮಾಲಿಕ್ಯುಲರ್ ಮೋಷನ್ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಇವಾಗ ಈ 0 ಕೆಲ್ವಿನ್ ನೀವು ಕನ್ವರ್ಟ್ ಮಾಡಿದ್ರೆ ಇದು -273 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಓಕೆ, ಸೊ ಇಲ್ಲೇನು ಒಂದು ಪಾಯಿಂಟ್ ನೋಡ್ತಾ ಇರ್ಬೋದು ನೀವು, ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಂತ. ಸೊ ಏನಪ್ಪ ಇದು ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳಿದ್ರೆ, ವಾಟರ್ನ, ಇದು ನೀರಿನ ಏನು ಸ್ಟೇಟ್, ಫಿಸಿಕಲ್ ಸ್ಟೇಟ್, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಏನಿದೆ, ಇದು ಒಂದೇ ಸ್ಥಳದಲ್ಲಿ 3 ಸ್ಥಿತಿಯಲ್ಲಿನೂ ಕಂಡ್ರೆ ಅದನ್ನ ನಾವು ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಅಂದ್ರೆ ಉದಾಹರಣೆಗೆ ಇವಾಗ ಈ ಗ್ಲಾಸ್ ನಲ್ಲಿ ನೋಡ್ಬೋದು ನೀವು, ನೀರು ಇದೆ, ಓಕೆ, ಆಮೇಲೆ ಐಸು ಇದೆ. ಸೊ ಇದರ ಏನಪ್ಪ ಇದರ ಸ್ಟೇಟ್ ಏನು, ಇದರ ಯಾವ ಸ್ಟೇಟ್ ನಲ್ಲಿ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ಬೋದು ನೀವು? ಸೊ ಇದು ಸಾಲಿಡ್ ನಲ್ಲಿನೂ ಇದೆ, ಲಿಕ್ವಿಡ್ ನಲ್ಲಿನೂ ಇದೆ ಅಂತ ಹೇಳ್ಬೋದು. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ, ನೀವು ಫ್ರಿಜ್ ನಲ್ಲಿ ನೋಡಿರ್ಬೋದು, ಫ್ರಿಜ್ ನಲ್ಲಿ ಒಂದು ಗ್ಲಾಸ್ ಆಫ್ ವಾಟರ್ ಇಟ್ಟಿರ್ ಅನ್ಕೊಳ್ಳಿ ಫ್ರೀಸರ್ ನಲ್ಲಿ. ಸೊ ಅದರಲ್ಲಿ ನೀವು ಐಸ್ ಕ್ಯೂಬ್ಸ್ ನ ಹಾಕ್ತೀವಿ. ಸೊ ಆ ಗ್ಲಾಸ್ ನಲ್ಲಿ ಏನಿದೆ, ವಾಟರ್ ಇತ್ತು, ಲಿಕ್ವಿಡ್ ಇದೆ, ಓಕೆ, ಐಸ್ ಕ್ಯೂಬ್ಸ್ನು ಇದೆ, ಅಂದ್ರೆ ಸಾಲಿಡ್ ಇದೆ. ಸೊ ಅಲ್ಲಿ ನೀವು ನೋಡಬಹುದು ಈ ತರ ವೇಪರ್ಸು ಕಾಣ್ತವೆ ನಿಮ್ಗೆ, ಅಂದ್ರೆ ಗ್ಯಾಸ್ನು ಇದೆ. ಓಕೆ, ಸೊ ಯಾವಾಗ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ 3 ಸ್ಟೇಟ್ ಒಟ್ಟಿಗೆ ಇದ್ರೆ ಅಂತದನ್ನ ನಾವು ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಸೊ ಈ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಇದೇನಿದೆಯಲ್ಲ ಸ್ನೇಹಿತರೆ, ಸೊ ಇದರ ಟೆಂಪರೇಚರ್ ನೀವು ನೋಡಿದ್ರೆ ಇದು 0 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತೆ ಇದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು 0 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತೆ. ಸೊ 0 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಎಷ್ಟು, 0 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ 273 ಕೆಲ್ವಿನ್. ಓಕೆ, ಸೊ ಅಂದ್ರೆ ಇದೇನು 0 ಕೆಲ್ವಿನ್ ಅಂದ್ರೆ ಯಾವಾಗ ಯಾವುದೇ ಒಂದು ವಸ್ತುವಿನಲ್ಲಿ ಮಾಲಿಕ್ಯುಲರ್ ಮೋಷನ್ ಆಗ್ಲೇ ಇಲ್ಲ ಅಂದ್ರೆ ಈಗ ನಿಮ್ ಹತ್ರ ಒಂದು ವಸ್ತು ಇದೆ ಅಂದ್ರೆ ಅದರಲ್ಲಿ ಏನೋ ಒಂದ್ ಸ್ವಲ್ಪ ಈ ತರ ವೈಬ್ರೇಟ್ ಆಗ್ಲೇಬೇಕು. ಓಕೆ, ಆಗ್ತಾನೆ ಇಲ್ಲ ಅಂದ್ರೆ ಅದನ್ನ ನಾವು 0 ಕೆಲ್ವಿನ್ ಅಂತ ಕರಿತೀವಿ. ಸೊ ಈ 0 ಕೆಲ್ವಿನ್ ಅಂದ್ರೆ ತುಂಬಾನೇ ಲೋಯೆಸ್ಟ್ ಟೆಂಪರೇಚರ್, ಇದಕ್ಕಿಂತ ನಿಮಗೆ ಕಡಿಮೆ ಟೆಂಪರೇಚರ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿ. ಓಕೆ, ಸೊ ಇದು 0 ಕೆಲ್ವಿನ್. ಸೊ ಇದು ಬಂದ್ಬಿಟ್ಟು 273 ಕೆಲ್ವಿನ್. ಓಕೆ, ಸೊ ಇದ್ರ ನಡುವೆ ಎಷ್ಟು ಸ್ಟೆಪ್ಸ್ ಬರ್ತವೆ ಸ್ನೇಹಿತರೆ, ನೋಡು 0 ಕೆಲ್ವಿನ್ ಇಂದ ಇದು 273 ಕೆಲ್ವಿನ್ ಸ್ಟೆಪ್ಸ್ ಬರ್ತವೆ. ಓಕೆ, ಸೊ ಒಂದು ಸ್ಟೆಪ್ ಅಂದ್ರೆ ಎಷ್ಟಾಯ್ತು ಹಂಗಂದ್ರೆ, ಒಂದು ಸ್ಟೆಪ್, ಒಂದು ಹೆಜ್ಜೆ ಅಂದ್ರೆ 1/273 ಕೆಲ್ವಿನ್. ಓಕೆ, ಸೊ ಅದನ್ನೇ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಡೆಫಿನೇಷನ್ ಆಫ್ ಕೆಲ್ವಿನ್ ನಾವು ಹುಡುಕ್ತಾ ಇದ್ವಿ. ಸೊ ಕೆಲ್ವಿನ್ ಡೆಫಿನೇಷನ್ ಏನಂದ್ರೆ, ದ ಕೆಲ್ವಿನ್ ಇಸ್ ದಿ ಯೂನಿಟ್ ಆಫ್ ಥರ್ಮೋಡೈನಮಿಕ್ ಟೆಂಪರೇಚರ್ ಇಸ್ ದ ಫ್ರಾಕ್ಷನ್ ಆಫ್ 1/273.16 of thermodynamic temperature of the triple point of water. So triple point of water na 1/273 ನೇ ಒಂದು ಪಾರ್ಟ್ 1 ಕೆಲ್ವಿನ್ ಆಗಿದೆ ಸ್ನೇಹಿತರೆ. ಸೊ 1 ಕೆಲ್ವಿನ್ ಅಂದ್ರೆ ಇಷ್ಟು. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ 273 ಕಾಣ್ತಾ ಇದೆಲ್ಲ, ಇದು ಅಪ್ರಾಕ್ಸಿಮೇಟ್ ಆಗಿ, ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಆಗಿದೆ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು 1 ಕೆಲ್ವಿನ್. ಸೊ ಇದು ಎಕ್ಸಾಮ್ ನಲ್ಲಿ ಕೇಳಿದ್ರೆ ಇದನ್ನ ಬರಿಬೇಕಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಮೋಲ್. ಓಕೆ, ಅಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಇನ್ನೊಂದು ಏನು ಫಂಡಮೆಂಟಲ್ ಕ್ವಾಂಟಿಟಿ ಇದೆ. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಫಂಡಮೆಂಟಲ್ ಕ್ವಾಂಟಿಟಿಯ ಯೂನಿಟ್ ಏನಾಗಿದೆ ಅಂದ್ರೆ ಮೋಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ತಲೆಯಲ್ಲಿ ಏನಪ್ಪ 1 ಮೋಲ್ ಅಂದ್ರೆ ಎಷ್ಟು ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಬರೆದಿದ್ದೆ ಮೋಲ್ ಈಸ್ ಎ ನಂಬರ್ ರಿಪ್ರೆಸೆಂಟೇಷನ್ ಅಂತ. ಅಂದ್ರೆ ಉದಾಹರಣೆಗೆ ನಾನ್ ನಿಮ್ಗೆ ಏನು 1 ಡಜನ್ ಮ್ಯಾಂಗೋ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, 1 ಡಜನ್ ಅಂದ್ರೆ ಎಷ್ಟು, 12. ಓಕೆ, ಸೊ ಅದೇ ತರ 1 ಹಾಫ್ ಸೆಂಚುರಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ನಮ್ಗೆ ಗೊತ್ತಿರುತ್ತೆ ಸೆಂಚುರಿ ಅಂದ್ರೆ ಎಷ್ಟು ಅಂತ. ಸೊ ಆ ತರ ಇವನೇನ್ ಹೇಳ್ತಿದ್ದಾನೆ, ಮೋಲ್ ಅಂದ್ರೆ ನಂಬರ್ ರಿಪ್ರೆಸೆಂಟೇಷನ್, ಆದ್ರೆ 1 ಮೋಲ್ ಅಂದ್ರೆ ಎಷ್ಟು, ಅದು ಇಂಪಾರ್ಟೆಂಟ್. ಸೊ ಇವಾಗ ನಾನು ಏನ್ ಹೇಳಿದೆ, ಡಜನ್ ಅಂತ ಹೇಳಿದೆ, ಸೆಂಚುರಿ ಅಂತ ಹೇಳಿದೆ, ಇವೆಲ್ಲ ನಾವು ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನಾವು ಯೂಸ್ ಮಾಡ್ತೇವೆ. ಆದ್ರೆ ನಮ್ಮ ಫಿಸಿಕ್ಸ್ ನಲ್ಲಿ ನಾವು ಯಾವುದೇ ಒಂದು ವಸ್ತುವಿನ ಒಂದು ಐಟಮ್ ನ ನೀವು ಅಳಿತಾ ಇದ್ದಾರೆ ಅಂದ್ರೆ, ಅದರ ಅಮೌಂಟ್ ಹೇಳ್ತಾ ಇದ್ದೀರಿ ಅಂದ್ರೆ ಅದನ್ನ ನಾವು ಮೋಲ್ ನಲ್ಲಿ ಹೇಳ್ತೇವೆ ಫ್ರೆಂಡ್ಸ್. ಅದನ್ನ ಡಜನ್ ನಲ್ಲಿ, ಈಗ ಯಾವುದೋ ಒಂದು ನೀವು ಐಟಮ್, ಒಂದು ನೈಟ್ರೋಜನ್ ಐಟಮ್ ಏನೋ ಹೇಳ್ತಾ ಇದ್ರಿ ಅನ್ಕೊಟ್ರಿ ಫಾರ್ ಎಕ್ಸಾಂಪಲ್, ಅದರಲ್ಲಿ 1 ಡಜನ್ ನೈಟ್ರೋಜನ್ ಐಟಮ್ಸ್ ಅಂತ ಹೀಗೆ ಹೇಳಕ್ ಆಗಲ್ಲ ನಾವು. ಓಕೆ, ಅದನ್ನ ನಾವು ಮೋಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಅಂದ್ರೆ ಮೋಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಅಂದ್ರೆ ಮೋಲ್ ಅಂದ್ರೆ ಎಷ್ಟು, 1 ಮೋಲ್ ಅಂದ್ರೆ ಎಷ್ಟು, ಇದು ಬೇಕು. ಸೊ ಇದರ ಡೆಫಿನೇಷನ್ ಬಂದ್ಬಿಟ್ಟು ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಫ್ರೆಂಡ್ಸ್, ಇದನ್ನ ಒಂದು ಸ್ಟ್ಯಾಂಡರ್ಡ್ ಆಗಿ ಈ ತರ ಇಲ್ಲಿ ನೋಡ್ಬೋದು ನೀವು. 1 ಮೋಲ್ ಅಂದ್ರೆ ಈಗ ಒಂದು
ಇನ್ನು ಕಾರ್ಬನ್ ಇಲ್ಲಿ ನೋಡಿ, ಒಂದು 12 ಗ್ರಾಮ್ ಕಾರ್ಬನ್ ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ, 12 ಗ್ರಾಮ್ ಕಾರ್ಬನ್ ನ ತೆಗೆದುಕೊಂಡು ಅದರಲ್ಲಿ ಎಷ್ಟು ಅಟಮ್ಸ್ ಇರುತ್ತಾವಲ್ಲ, ಎಷ್ಟು ಸಬ್ಸ್ಟೆನ್ಸ್ ಇರ್ತಾವೆ, ಸೊ ಅಷ್ಟು ಸಬ್ಸ್ಟೆನ್ಸ್ ನ ನಾವು 1 ಮೋಲ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ, ದ ಮೋಲ್ ಇಸ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಫ್ ಎ ಸಿಸ್ಟಮ್ ವಿಚ್ ಕಂಟೈನ್ಸ್ ಆಸ್ ಮೆನಿ ಎಲಿಮೆಂಟರಿ ಎಂಟಿಟೀಸ್ ಆಸ್ ದೇರ್ ಆರ್ atoms in 0.12 ಕಿಲೋಗ್ರಾಮ್ ಆಫ್ ಕಾರ್ಬನ್ 12. ಓಕೆ, ಅಂದ್ರೆ ಕಾರ್ಬನ್ ನಲ್ಲಿ ಒಂದು 12 ಗ್ರಾಮ್ ಕಾರ್ಬನ್ ನಲ್ಲಿ ಓಕೆ ಎಷ್ಟು ಐಟಮ್ಸ್ ಇರ್ತಾವೋ ಅಥವಾ ಎಷ್ಟು ಅದರಲ್ಲಿ ಸಬ್ಸ್ಟೆನ್ಸ್ ಇರ್ತಾವೋ ಅಷ್ಟನ್ನ ನಾವು 1 ಮೋಲ್ ಅಂತ ಕರಿತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಡೆಫಿನೇಷನ್ ಆಫ್ 1 ಮೋಲ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಕ್ಯಾಂಡೆಲಾ. ಸೊ ಕ್ಯಾಂಡೆಲಾ ಅನ್ನೋದು ಇದು ಎದರ್ ಯೂನಿಟ್ ಅಂದ್ರೆ, ನೀವು ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನೋಡಿದ್ವಿ, ನಿಮ್ಗೆ ನೆನಪಿದ್ರೆ, ಇದು ಲುಮಿನಸ್ ಆಫ್ ಇಂಟೆನ್ಸಿಟಿ. ಅಂದ್ರೆ ಯಾವುದೇ ಒಂದು ಬೆಳಕನ್ನ ಅಳಿಲಿಕ್ಕೆ ಅದನ್ನ ಕ್ಯಾಂಡೆಲಾದಿಂದ ನಾವು ಅಳಿತೀವಿ. ಓಕೆ, ಅದರದ ಬೆಳಕಿನ ಏನು ಪ್ರಕಾಶನ ನಾವು ಕ್ಯಾಂಡೆಲಾದಿಂದ ಅಳಿತೀವಿ. ಓಕೆ, ಸೊ ಇವಾಗ 1 ಕ್ಯಾಂಡೆಲಾ ಅಂದ್ರೆ ಎಷ್ಟು? ಸೊ ಇದು ಒಂದು ಅಗೇನ್ ಒಂದು ಇಂಪಾರ್ಟೆಂಟ್ ವಿಷಯ ಆಗಿತ್ತು. ಸೊ ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ಇದನ್ನ ಯಾವಾಗ ಡೆಫಿನೇಷನ್ಸ್ ಮಾಡ್ತಾ ಇದ್ರು ಅವಾಗ ಏನು ವಿಜ್ಞಾನಿಗಳಿಗೆ ಒಂದು ಅವೈಲೇಬಲ್ ವಸ್ತು ಇದ್ದಿತ್ತಂದ್ರೆ ಇದೇನ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಕ್ಯಾಂಡಲ್ನೇ ಇತ್ತು. ಸೊ ಈ ಕ್ಯಾಂಡಲ್ ದಿಂದನೇ ಇದರ ಡೆಫಿನೇಷನ್ ನ ಡಿರೈವ್ ಮಾಡಿದ್ದಾರೆ. ಓಕೆ, ಸೊ ಏನಪ್ಪಾ ಅಂದ್ರೆ ಈ ಡೆಫಿನೇಷನ್, ಈ ಕ್ಯಾಂಡಲ್ ದಲ್ಲಿ ನೀವು ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿರಬಹುದು, ಇದರ ಕ್ಯಾಂಡಲ್ ನಲ್ಲಿ ಯೆಲ್ಲೋ ಲೈಟೇ ಬರುತ್ತೆ. ಓಕೆ, ಆದ್ರೆ ಈ ಯೆಲ್ಲೋ ನಲ್ಲಿನೂ ಬೇರೆ ಬೇರೆ ತರ ಇರ್ಬೋದು. ಕೆಲವೊಂದು ತುಂಬಾನೇ ಪ್ರಕಾಶವಾದ ಎಲ್ಲೋ ಇರ್ಬೋದು, ಬಹಳ ಬ್ರೈಟ್ ಆದಂತ ಎಲ್ಲೋ ಇರ್ಬೋದು, ಇನ್ನೊಂದು ಸ್ವಲ್ಪ ಡಿಮ್ ಆದಂತ ಎಲ್ಲೋ ಇರ್ಬೋದು. ಅದಕ್ಕೆ ಇದನ್ನ ಡೆಫಿನೇಷನ್ ಮಾಡ್ಲಿಕ್ಕೆ ಎಕ್ಸಾಕ್ಟ್ ಆಗಿ ಏನ್ ಮಾಡಿದ್ರು, ಈ ಫ್ರೀಕ್ವೆನ್ಸಿ ಇರ್ಬೋದು, ಇಲ್ಲಿ ನೋಡಿ 540 into 10 to the power of 12 ಹರ್ಟ್ಸ್. ಸೊ ಇದೇನ್ ಫ್ರೀಕ್ವೆನ್ಸಿ ಇರುವ ಇದೇನ್ ರೇಡಿಯೇಷನ್ಸ್ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಕ್ಯಾಂಡೆಲಾ ಅಂದ್ರೆ ದ ಕ್ಯಾಂಡೆಲಾ ಇಸ್ ದಿ ಲುಮಿನಸ್ intensity in a given direction of a source that emits monochromatic radiation of frequency 540 into 10 to the power of 12 hertz, and that has a radiant intensity in that direction of 1 divided by 683 watt per steradian. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ಏನು ಕ್ಯಾಂಡಲ್ ದಿಂದ ಏನ್ ಬೆಳಕು ಬರ್ತಾ ಇದೆ, ಸೊ ಈ ರೇಡಿಯೇಷನ್ಸ್ ಅಂದ್ರೆ 540 into 10 to the power of 12 hertz, ಈ ರೇಡಿಯೇಷನ್ ದಿಂದ ಏನು ಬೆಳಕು ಬರ್ತಾ ಇದೆ, ಇದು ಇಷ್ಟು ವ್ಯಾಟ್ ಪವರ್ ಹೊಂದಿರಬೇಕು. ಓಕೆ, ಅದು ಸ್ಟೆರಿಡಿಯನ್ ಅಂದ್ರೆ ಇದೇನ್ ಕಾಣ್ತಾ ಇದೆಯಲ್ಲ ಕೋನ್, ಇದಕ್ಕೆ ಸ್ಟೆರಿಡಿಯನ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಬೆಳಕು ಬಿಟ್ರೆ 1 divided by 683 ವ್ಯಾಟ್ಸ್ ಸಪೋಸ್ ಇಲ್ಲಿ ಪವರ್ ಬರ್ತಾ ಇದ್ರೆ, ಇದೆಷ್ಟು ಬೆಳಕಿದೆ, ಇಷ್ಟನ್ನ ನಾವು ಒಂದು ಕ್ಯಾಂಡೆಲ್ ಅಂತ ಕರಿತೀವಿ. ಓಕೆ, ಸೊ ಒಂದು ಕ್ಯಾಂಡೆಲ್ ಅಂದ್ರೆ ಇದನ್ನ ನಾವು ಬೆಳಕು ಬಿಟ್ರೆ, ಈ ತರ ಬೆಳಕು ಬಿಟ್ರೆ 1 divided by 683 ವ್ಯಾಟ್ಸ್ ಪವರ್ ಅಷ್ಟು ನಮ್ಗೆ ಸಿಗ್ಬೇಕು. ಸೊ ಇದನ್ನ ನಾವು 1 ಕ್ಯಾಂಡೆಲ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಇದೆಲ್ಲ ಇಲ್ಲಿವರೆಗೂ ಏನಾಯ್ತು ಫ್ರೆಂಡ್ಸ್? ಸೊ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ನ ನೋಡಿದ್ವಿ, ಇದರ ಡೆಫಿನೇಷನ್ಸ್ ನ ನೋಡಿದ್ವಿ. ಓಕೆ, ಸೊ ಎಕ್ಸಾಮ್ ನಲ್ಲಿ ಇದರ ಡೆಫಿನೇಷನ್ಸ್, ಥಿಯರಿ ಎಕ್ಸಾಮ್ ನಲ್ಲಿ ಇದರ ಡೆಫಿನೇಷನ್ಸ್ ಕೇಳ್ತಾರೆ ನಿಮ್ಗೆ. ಸೊ ಈ ಡೆಫಿನೇಷನ್ಸ್ ನ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಮುಂದಿನ ಕ್ಲಾಸ್ ನಲ್ಲಿ ಇದರ ನೆಕ್ಸ್ಟ್ ಯೂನಿಟ್ಸ್, ನೆಕ್ಸ್ಟ್ ಮುಂದುವರಿದ ಭಾಗವನ್ನು ನೋಡೋಣ ಫ್ರೆಂಡ್ಸ್. ಸೊ ಟಿಲ್ ದೆನ್ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.